ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಜಗತ್ತಿನಲ್ಲಿ ನಾನಾ ಧರ್ಮಗಳಿಗೆ ಅನುಸಾರವಾಗಿ ಭಗವಂತನನ್ನು ಪೂಜಿಸುತ್ತಾರೆ. ಭಕ್ತಿ ಭಾವವನ್ನು ಕಂಡುಕೊಂಡಿರುತ್ತಾರೆ. ಕಾಣದ ದೇವರಲ್ಲಿ ನಂಬಿಕೆ ಹೊಂದಿರುವ ಈ ಜನರು ಅವತಾರ ಪುರುಷರಾಗಿ ಧರೆಗೆ ಬಂದಾಗ ಅನುಮಾನ ಕಾಡುತ್ತದೆ. ಜನಗಳಿಗೆ ತಿಳುವಳಿಕೆ ನೀಡಲು ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಲು ಬರುತ್ತಾರೆಂಬ ಮಾತು ಸತ್ಯವೇ ಎಂದು ಪರೀಕ್ಷಿಸಲು ತೊಡಗುತ್ತಾರೆ. ಆದರೆ ಅನುಭವಿಗಳು ತಮ್ಮ ಅನುಭವದಿಂದ ಅವತಾರ ಪುರುಷರನ್ನು ದೇವರೆಂದು ನಂಬುತ್ತಾರೆ. ಭಗವಂತ ತತ್ವರೂಪಿ, ಅನಂತರೂಪಿ. ಇದನ್ನು ಕಂಡುಕೊಳ್ಳುವುದು ಅವರ ಭಕ್ತರಾಗಿದ್ದವರಿಗೆ ಮಾತ್ರ. ಭಕ್ತಿ ಉನ್ನತಗೊಂಡಂತೆ ಭಗವಂತನ ಅನುಭೂತಿ ಹೆಚ್ಚು ಪ್ರಕಾಶಗೊಳ್ಳುತ್ತದೆ. ಧರ್ಮ ಸಂಸ್ಥಾಪನೆಗೆಂದು ಅವತಾರವೆತ್ತಿ ಬರುವ ಅವತಾರ ಪುರುಷರು ಲೋಕಹಿತವನ್ನು ಗಮನದಲ್ಲಿ ಇಟ್ಟುಕೊಂಡಿರುತ್ತಾರೆ. ಜನರ ಧಾರ್ಮಿಕ ಸ್ವಭಾವ, ನಡೆ, ನುಡಿ ಯಾವ ಮಟ್ಟದಲ್ಲಿ ಇದೆ ಎಂದು ಗ್ರಹಿಸುವ ಶಕ್ತಿ ಅವರಲ್ಲಿ ಇರುತ್ತದೆ. ಅಂತರ್ದೃಷ್ಟಿ ಸೂಕ್ಷ್ಮವೂ ತೀಕ್ಷ್ಣವೂ ಆಗಿರುತ್ತದೆ. ಇದರಿಂದ ಸಾಧಾರಣ ಪ್ರಜ್ಞೆಯಲ್ಲಿ ಇದ್ದರೂ ವಿಶೇಷ ಶಕ್ತಿಯಿಂದ ಕೂಡಿರುತ್ತದೆ. ಯಾರ ಶಕ್ತಿ ಯಾವ ನಿಟ್ಟಿನಲ್ಲಿ ಸಾಗುತ್ತಿದೆ ಎಂದು ಕ್ಷಣಮಾತ್ರದಲ್ಲಿ ಅರಿಯಬಲ್ಲವರಾಗಿರುತ್ತಾರೆ. ಹಾಗೆಯೇ ಸಮಸ್ಯೆಗಳಿಗೆ ಪರಿಹಾರವನ್ನು ಅಷ್ಟೇ ಬೇಗ ಸೂಚಿಸುವಂಥವರಾಗಿರುತ್ತಾರೆ. ಅವರವರ ಭಕ್ತಿ ಭಾವಕ್ಕೆ ಮತ್ತು ಯೋಗ್ಯತೆಯ ಅನುಸಾರವಾಗಿ ಪ್ರತಿಫಲವನ್ನು ಕೊಡುತ್ತಾರೆ. ಭಕ್ತಿಯಿಂದ ದೈವತ್ವವು ಘನೀಭವಿಸಿರುತ್ತದೆ. ತಮ್ಮ ಬಳಿಗೆ ಭಕ್ತರು ವ್ಯಾಕುಲದಿಂದ ದುಃಖ ಹಂಚಿಕೊಂಡಾಗ ಹೇಗೆ ಸ್ಪಂದಿಸುತ್ತಾರೆ ಎಂದು ಉದಾಹರಣೆ ಸಹಿತ ಲತಾರಾವ್ ವಿವರಿಸಿದ್ದಾರೆ. ಬೆಂಗಳೂರಿನಲ್ಲಿ ತಾಯಿ, ಮಗ, ಸೊಸೆ ಮತ್ತು 2 ಮಕ್ಕಳು ಹೊಂದಿರುವ ಕುಟುಂಬ ಒಂದು ವಾಸಿಸುತ್ತಿತ್ತು. ಪ್ರಾರಬ್ಧ ಕರ್ಮ ಹತ್ತಿರ ಸುಳಿದಾಗ ಸಂಕಟಕ್ಕೆ ಸಿಕ್ಕಿ ನರಳುವಂತಾಗುತ್ತದೆ. ಸುಖಿ ಕುಟುಂಬಕ್ಕೆ ಕೆಟ್ಟ ಗಾಳಿ ತಗುಲಿತ್ತು. ಮನೆಯ ಯಜಮಾನ ಆಫೀಸ್ಗೆಂತೆ ಹೋದವನು ಹಿಂತಿರುಗಲಿಲ್ಲ. ಹೆದರಿದ ತಾಯಿ, ಪತ್ನಿ ತಮ್ಮ ತಿಳಿದವರಿಗೆಲ್ಲರನ್ನೂ ವಿಚಾರಿಸಿದ್ದಾರೆ. ಆದರೆ ಯಾರಿಗೂ ತಿಳಿದಿಲ್ಲ. ನಂತರ ಹತ್ತಿರವಿದ್ದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 3 ದಿನದಲ್ಲಿ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಹೈದರಾಬಾದ್ನಲ್ಲಿ ಬೇರೊಬ್ಬಳನ್ನು ಮದುವೆಯಾಗಿ ಸಂಸಾರ ಹೂಡಿದ್ದ. ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನವರಾಗಿದ್ದ ತಾಯಿ, ಹೆಂಡತಿ ಮತ್ತು ಮಕ್ಕಳು ಯಾರೂ ಬೇಡವರಾಗಿದ್ದರು. ಇದೇ ಉತ್ತರವನ್ನು ಹೆಂಡತಿಗೆ ತಿಳಿಸಿ ಹಣ ಬೇಕಾದರೆ ಕೊಡುತ್ತೇನೆಂದು ತಿಳಿಸಿದನಂತೆ. ಇದನ್ನು ಕೇಳಿದ ಹೆಂಡತಿಗೆ ದುಃಖವಾಗಿದೆ. ಹಣವನ್ನು ತಿರಸ್ಕರಿಸಿದ್ದಾಳೆ. ಅತ್ತೆ ಮತ್ತು ಮಗಳೊಂದಿಗೆ ಮಂಗಳೂರಿಗೆ ಬಂದು ಸೇರಿದಳು. ಮುಂದೆ ತನ್ನ ಜೀವನವನ್ನು ನಡೆಸುವುದು ಕಷ್ಟವಾಗಿದೆ. ಅತ್ತೆ ಬಳಿ ತನ್ನ ಮಕ್ಕಳನ್ನು ಬಿಟ್ಟು ಪ್ರಾಣ ಕಳೆದುಕೊಳ್ಳಲು ಒಂದು ಸೇತುವೆ ಬಳಿ ಬಂದಿದ್ದಾಳೆ. ಕೆಳಕ್ಕೆ ಹಾರಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಒಬ್ಬ ವೃದ್ಧರು ಕೈ ತಡೆದಿದೆ. ಹಾಗೆ ಬುದ್ಧಿವಾದ ಹೇಳಿದ್ದಾರೆ. ನೀನು ನಿನ್ನ ಗಂಡ ಮಾಡಿದ ತಪ್ಪಿಗೆ ನಿನ್ನ ಅತ್ತೆ ಮತ್ತು ಮಕ್ಕಳಿಗೆ ಏಕೆ ಶಿಕ್ಷೆ ಕೊಡುತ್ತೀಯಾ? ನಿನ್ನ ಗಂಡ ಮಾಡಿದ ತಪ್ಪನ್ನು ನೀನು ಮಾಡಬೇಡ. ಮನೆಗೆ ಹೋಗು. ದೇವರನ್ನು ನಂಬು. ಖಂಡಿತ ನಿನ್ನ ಜೀವನವನ್ನು ಕಾಪಾಡುತ್ತಾನೆ. ಅದರಂತೆ ಆ ಮಹಿಳೆ ಮನೆಗೆ ಹಿಂತಿರುಗಿದ್ದಾಳೆ. ಅವಳ ಮನಸ್ಸಿನ ತುಂಬ ಬಾಬಾರವರೇ ತುಂಬಿಕೊಂಡಿದ್ದರು. ಆತ್ಮಹತ್ಯೆ ತಡೆದು ಬುದ್ಧಿವಾದ ಹೇಳಿದ ವ್ಯಕ್ತಿ ಬಾಬಾರವರೇ ಇರಬೇಕು ಎಂದು ಅವಳ ಅಂತರಾತ್ಮ ತಿಳಿಸಿದೆ. ಅದಕ್ಕೆ ತಕ್ಕ ಹಾಗೆ ಸಾಯಿ ಆಶ್ರಯದ ವಿಳಾಸ ತಿಳಿಸಿದ್ದಾರೆ. ಅದರಂತೆ ಬಂದ ಆ ಮಹಿಳೆ ಲತಾರಾವರಲ್ಲಿ ತನ್ನ ಕಷ್ಟವನ್ನು ನಿವೇದಿಸಿದ್ದಾಳೆ. ಲತಾರಾವ್ ಧೈರ್ಯ ತುಂಬಿ ಬಾಬಾರವರಲ್ಲಿ ಪ್ರಾರ್ಥಿಸಿಕೊಳ್ಳಲು ತಿಳಿಸಿದ್ದಾರೆ. ಬಾಬಾರವರೇ ತನ್ನನ್ನು ಆತ್ಮಹತ್ಯೆಯಿಂದ ತಪ್ಪಿಸಿತು ಎಂದು ದೃಢ ವಿಶ್ವಾಸ ಇತ್ತು. ಜೀವನಕ್ಕೆ ಒಂದು ದಾರಿ ಕಂಡುಕೊಳ್ಳಬೇಕಿತ್ತು. ಬಾಬಾ ಅತ್ತೆಯ ಮೂಲಕ ಒಂದು ಮಾರ್ಗ ಸೂಚಿಸಿದರು. ಹೇಗೂ ನೀನು ಅಡಿಗೆ ಚೆನ್ನಾಗಿ ಮಾಡುತ್ತಿ, ಕೇಟ್ರಿಂಗ್ ಏಕೆ ಆರಂಭಿಸಬಾರದು ಎಂದಿದ್ದಾರೆ. ಅದೇ ಸಮಯದಲ್ಲಿ ಲತಾರಾವ್ ಮನೆಯ ಅಡಿಗೆಯವರು ರಜಾ ತೆಗೆದುಕೊಂಡಿದ್ದರು. ಬಾಬಾ ಅವರ ಮೂಲಕ ಜೀವನಕ್ಕೆ ಒಂದು ದಾರಿ ಸೂಚಿಸಿದರು. ಮನೆಯಲ್ಲಿ ಅತ್ತೆಯವರ ಸಹಕಾರ ಇತ್ತು. ಶ್ರೀ ಸಾಯಿ ಆಶ್ರಯಕ್ಕೆ ಬರುವ ಭಕ್ತಾದಿಗಳೇ ಇವರ ಗಿರಾಕಿಯಾದರು. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಮನೆಯಲ್ಲಿ ನೆಮ್ಮದಿ ಸಿಕ್ಕಿತು. ಯಾರ ಹಂಗಿನಲ್ಲಿ ಬೀಳದೆ ಭಗವಂತ ಮಾತ್ರ ನನ್ನವನು ಎಂಬ ಭಾವನೆ ಆಕೆಗೆ ಉಂಟಾಯಿತು. ನೆಮ್ಮದಿ, ಸಂತೋಷ ಸಿಕ್ಕಿತು. ಬಾಲ್ಯ ಸ್ನೇಹಿತನೊಬ್ಬ ಬಹಳ ದಿನಗಳ ಮೇಲೆ ಆ ಮಹಿಳೆಯನ್ನು ಭೇಟಿ ಮಾಡಲು ಬಂದಿದ್ದಾನೆ. ಅವನಿಗೆ ಇವಳನ್ನು ಮದುವೆಯಾಗುವ ಮನಸ್ಸಾಗಿದೆ. ಬಾಬಾ ಆಶೀರ್ವಾದ ಪಡೆಯಲು ಶ್ರೀ ಸಾಯಿ ಆಶ್ರಯಕ್ಕೆ ಬಂದಿದ್ದಾರೆ. ಗಂಡ ಮಾಡಿದ ತಪ್ಪಿಗೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದವಳು ಒಂದು ಸಮಯದಲ್ಲಿ ಭಾವ ತಡೆಯದಿದ್ದರೆ ಎಂಥ ಘೋರ ಪಾಪಕ್ಕೆ ಗುರಿಯಾಗುತ್ತಿದ್ದಳು. ಕರುಣಾಳವಾದ ಬಾಬಾ ಅವಳಿಗೆ ಮಾರ್ಗದರ್ಶನ ಮಾಡಿ ಸರಿದಾರಿಗೆ ತಂದರು. ಇವಳು ಆ ದಾರಿಯಲ್ಲಿ ನಡೆದು ಕತ್ತಲಿನಲ್ಲಿ ಬೆಳಕಿಗೆ ಬಂದಿದ್ದಳು.
ಇಳಿ ವಯಸ್ಸಿನ ಅತ್ತೆ ಮತ್ತು ಮಕ್ಕಳು ಅನಾಥವಾಗುತ್ತಿದ್ದರು. ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಕರ್ಮ ಸವೆಯಲು ಮತ್ತೆ ಮತ್ತೆ ಜನ್ಮವೆತ್ತಿ ಪಾಪದ ಹೊರೆ ಇಳಿಸಬೇಕಾಗಿತ್ತು. ಬಾಬಾ ಲತಾರಾವ್ ಮನೆಯಲ್ಲಿ ನೆಲೆಸಿದ ಮೇಲೆ ಬಂದು ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಬರುವವರೆಲ್ಲ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಬರುವವರು ಎಂದು ಹೇಳಲಾಗುವುದಿಲ್ಲ. ಭಗವಂತನ ಆರಾಧನೆಯಿಂದ ಮನಸ್ಸಿನ ಶಾಂತಿ ಸಮಾಧಾನ ಸಿಗುತ್ತಿತ್ತು ಎಂದು ಭಕ್ತಿಭಾವದಿಂದ ಬರುವವರು ಇರುತ್ತಾರೆ. ಬಾಬನ ಮುಂದೆ ಕುಳಿತು ಭಜನೆ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮವನ್ನು ಹೇಳಿ ಹೋಗುತ್ತಾರೆ. ನಿತ್ಯ ಬರುವ ಒಬ್ಬಳು ಮಹಿಳೆ ಬಾಬಾರವರ ಪರಮ ಭಕ್ತಳು. ಬಾಬಾ ಅವಳಿಗೆ ಯಾವುದಾದರೊಂದು ರೀತಿ ಅನುಭೂತಿ ನೀಡಿ ಅನುಭವ ನೀಡುತ್ತಿರುವುದು ಒಂದು ವಿಶೇಷ. ಆ ಅನುಭವವನ್ನು ಲತಾರಾವ್ ಬಳಿ ಬಂದು ಹೇಳಿಕೊಡುವುದು ವಾಡಿಕೆಯಾಗಿದೆ. ಬಾಬಾರವರ ಧ್ವನಿಯ ಪವಿತ್ರತೆಗೆ ಸಾಕ್ಷಿಯಾಗಿದೆ. ಅದರಲ್ಲಿ ಬರುವ ಹೊಗೆಯನ್ನು ಸೇವಿಸುವುದರಿಂದ ಶರೀರದ ಕಾಯಿಲೆಗಳು ದೂರವಾಗುತ್ತದೆ. ಮಾನಸಿಕವಾಗಿ ತೊಂದರೆ ಅನುಭವಿಸುತ್ತಿದ್ದವರಿಗೆ ಪರಮಶಾಂತಿ ನೀಡುವ ದಿವ್ಯ ಔಷಧವಾಗಿದೆ. ಧ್ವನಿಯ ಮುಂದೆ ಕೆಲಕಾಲ ಕುಳಿತು ಧ್ಯಾನ ಮಾಡಿದವರಿಗೆ ಅಂತರ್ಶಕ್ತಿ ಬಲಗೊಳ್ಳುತ್ತದೆ. ಈ ಒಂದು ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಬಾಬನ ಮಂತ್ರ ಸದಾಕಾಲ ಜಪಿಸೋಣ. ಬಾಬಾ ನಮ್ಮೊಂದಿಗೆ ಇದ್ದಾರೆ ಎಂಬ ವಿಶ್ವಾಸವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ. ಜೈ ಸಾಯಿರಾಮ್.